ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ದೇಹಾಂತರ್ಗತ ಸುಳಾದಿ. ಈತನಾತು ಮಾ ಮೂರುತಿ ಈತನಂತರಾತು ಮಾ, ಈತನೇ ಪರಮಾತು ಮಾ, ಈತನೇ ಜ್ಞಾನಾತು ಮಾ, ಈತನೇ ಅನ್ಮಯಾದಿ ಮೂರುತಿ, ಈತನೇ ಪ್ರಾಜ್ಞಾದಿ ಮೂರುತಿ ಕಾಣೋ, ಈತನೇ ಅಂಗುಷ್ಟ ಪರಿಮಿತ ಮೊದಲಾದ, ಈತನೇ ಹೃದಯಾಂಬುಜ ನಿವಾಸ. ಪ್ರಖ್ಯಾತ ಮೂರುತಿ ಜಗಕ್ಕಾಶ್ಚರ್ಯ ಮೂರುತಿ, ಈ ತಿರುವೆಂಗಳ ತಿಮ್ಮಪ್ಪ ಎನ್ನಪ್ಪ. ವಾತವಂದಿತ ಶ್ರೀ ವಿಜಯ ವಿಠಲ ಪರಮ ಪ್ರೀತನು ಸಕಲ ಸುರವ್ರಾತಕನು ದಿನ. ಹರಣದೊಳಗೆ ನೀನು ಇರಳು ಹಗಲು ಬಿಡದೆ ತರುಣಿ ಪುರುಷ ವೇಷ ಧರಿಸಿದೆ ಪ್ರತಿದಿನ ಮೆರೆದು ಉನ್ನತದಲ್ಲಿ ಸುರರೋಳು ಪೆಸರಾದ ವರಗಿರಿಯ ವಾಸ ತಿರುವೆಂಗಳೇಶ ವಿಜಯ ವಿಠಲದೀಶ. ಕರುಣಾಕರ ಸುಜನರ ಮನೋರಥ ದೇವಾ, ಅನಿರುದ್ಧಾದಿ ಮೂರುತಿ ಅಜಾದಿ ಮೂರುತಿ, ಅನಿಮಿಷರೊಳಗೆ ಬಲು ಪೊಳೆವ ಮೂರುತಿ, ಮನ ಮೊದಲಾದ ಇಂದ್ರಿಯಂಗಳವರಲ್ಲಿ ಮಿನುಗುವ ಮೂರುತಿ, ಪರಿಪೂರ್ಣ ಮೂರುತಿ, ಪುನಗು ಘಮಗಮಿಸುವ ತಿರುವೆಂಗಳೇಶ. ಸಾಧನ ತೋರಿಕೊಡುವ ವಿಜಯ ವಿಠಲರೇಯ. ಕೇಶವಾದಿ ತತ್ವನ್ಯಾಸದವರೊಳು ವಾಸವಾಗಿದ್ದ ಋಷಿಕೇಶ ಮೂರುತಿ, ಸಾಸಿರ ಮೂರುತಿ, ವಿಶ್ವಾದಿ ವಾಸುದೇವ ಆಕಾಶ ಹೃದಯದೋಳು ಸೂಸುವ ಮೂರುತಿ, ಸಾಸಿರ ಸೀತಿ ಭೂಷಣಾಂಗುಲಿ ಪರ್ವ ಈ ಸಮಸ್ತ ಮೂರುತಿ, ಶೇಷಗಿರಿ ವೆಂಕಟೇಶ ವಿಜಯ ವಿಠಲ ಲೇಷ ಮೂರುತಿ, ಪಂಚಕೋಶದ ಮಹಿಮಾ. ಶರೀರದೊಳಗೆ ನಖ ಶಿರ್ಸ ಪರ್ಯಂತ ಭರಿತವಾಗಿ ರೋಮಾಂತರ ಮಧ್ಯದ ಅವಾಂತರದಾರ ಸಹಿತ ನಿರಂತರ ಮಾಯವಾಗಿಪ್ಪೆ. ಹರಿಗೆ ನೀನೆ ಇಲ್ಲಿ ತಿರುಮಲನಾಗಿ ಮೆರೆವ ವರಗಿರಿ ವಾಸ ಸಿರಿನಿವಾಸ ವೆಂಕಟೇಶ. ಪರಮ ಪುರುಷ ವಿಜಯ ವಿಠಲರೇಯ. ಸೂರ ತರುವೆ ಭಕ್ತರಿಗೆ ನಿರ್ಜರ ನಿಖರ ಪಾಲ. ತಿರುವೆಂಗಳೇಶನ ಅಂತರಂಗದೊಳು ಚಿಂತಿಸಿ ವರಗಿರಿ ವಿಜಯ ವಿಠಲನ ಮನದಲ್ಲಿ ಕಂಡೆ. ತಿರುವೆಂಗಳೇಶನ ಅಂತರಂಗದೊಳು ಚಿಂತಿಸಿ ವರಗಿರಿ ವಿಜಯ ವಿಠಲನ ಮನದಲ್ಲಿ ಕಂಡೆ. ಜಯ ವಿಜಯರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ದೇಹಾಂತರ್ಗತ ಸುಳಾದಿ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇಲ್ಲಿ ವಿಜಯದಾಸರು ತಿರುಮಲಕ್ಕೆ ಹೋದಾಗೆ ವಿಜಯದಾಸರ ಒಳಗಿದ್ದ ಪರಮಾತ್ಮ, ಎದುರಿಗೆ ತಿಮ್ಮಪ್ಪ, ಅಲ್ಲಿ ಎರಡೂ ಒಂದೇ ಅಂತ ಸಮನ್ವಯ ಮಾಡಿದ್ದು ಯಾವ ರೀತಿ ಮಾಡಿದ್ದಾರೆ, ಎಷ್ಟೆಷ್ಟು ರೂಪಗಳಿಂದ ದೇವರು ಇದ್ದಾನೆ ಎಂಬುದನ್ನು ತಿಳಿಸಿದ್ದಾರೆ. ಇಲ್ಲಿ ದೇಹಾಂತರ್ಗತ, ನಮ್ಮ ದೇಹದೊಳಗೆ ನಮ್ಮ ಅಂತರ್ಗತನಾಗಿದ್ದ ಪರಮಾತ್ಮನೇ ಅಲ್ಲಿ ತಿಮ್ಮಪ್ಪನಾಗಿ ಇದ್ದಾನೆ ಎಂಬುದನ್ನು ಇಲ್ಲೊಳಗೆ ಯಾವ ರೀತಿ ನಾವು ಅನ್ಕೋಬೇಕು ಅಂತ ಹೇಳಿ ಅದನ್ನು ತಿಳಿಸಿದ್ದಾರೆ. ಈತನಾತುಮ ಮೂರುತಿ. ಈತನು ಅಂದರೆ ಆ ತಿಮ್ಮಪ್ಪನೇ ಆತ್ಮ ಮೂರುತಿ, ನನ್ನೊಳಗಿದ್ದ ಆತ್ಮ, ಬಿಂಬರೂಪಿ ಪರಮಾತ್ಮ. ಈತನ ಅಂತರಾತ್ಮ, ಅನಂತರಾತ್ಮ, ಎಲ್ಲರ ಆತ್ಮಗಳದೊಳಗಿದ್ದಾತ ಈತನೇ ಪರಮಾತ್ಮ. ಈತನೇ ಸಕಲರಿಗೆ ಜ್ಞಾನ ಕೊಡುವ ಜ್ಞಾನಾತ್ಮ. ಈತನೇ ಅನ್ಮಯಾದಿ ಮೂರುತಿ ಅಂತ ಹೇಳ್ತಾರೆ. ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಆದ ಮೂರುತಿ. ಇಲ್ಲ ಅಂದರೆ ಈತನೇ ಅನ್ನದ ಅನ್ನಾದ, ಈ ಮೂರು ರೂಪಗಳಿಂದ ಇದ್ದಾತ. ಈತನೇ ಅಲ್ಲಿದ್ದ ತಿಮ್ಮಪ್ಪನೇ ಈ ಮೂರ್ತಿ. ಈತನೇ ಪ್ರಾಜ್ಞಾದಿ ಮೂರ್ತಿ ಕಾಣೋ. ಈತನೇ ವಿಶ್ವ ತೈಜಸ ಪ್ರಾಜ್ಞ. ಈತನೇ ಆ ಮೂರ್ತಿ. ಈತನೇ ಅಂಗುಷ್ಟ ಪರಿಮಿತ ಮೂರ್ತಿ. ಅಂಗುಷ್ಟ ಅಗ್ರೇಶ, ಆಮೇಲೆ ಇದರತ್ರ ಪ್ರಾದೇಶ, ಮೂಲೇಶ. ಈತನೇ ಆ ಮೂರ್ತಿ ಕೂಡ. ಈತನೇ
ಹೃದಯಾಂಬುಜ ನಿವಾಸ, ಎನ್ನ ಹೃದಯದೊಳಗೆ ನಿವಾಸ ಇದ್ದಾತ. ಪ್ರಖ್ಯಾತ ಮೂರ್ತಿ, ಜಗಕ್ಕೆ ಪ್ರಖ್ಯಾತವಾದ ಮೂರ್ತಿ. ಈತನೇ ಜಗಕ್ಕಾಶ್ಚರ್ಯ ತೋರುವ ಮೂರ್ತಿ. ಈ ತಿರುವೆಂಗಳಪ್ಪ ತಿಮ್ಮಪ್ಪ ಯಾರಪ್ಪ ಆತ? ನನ್ನಪ್ಪ. ಇಷ್ಟು ಜಗಕ್ಕೆ ಆಶ್ಚರ್ಯ ತೋರೋ ಮೂರ್ತಿಯಾಗಿ ಇಷ್ಟೆಲ್ಲ ಇದ್ದಾತ ನನ್ನಪ್ಪ, ನನ್ನ ಒಳಗೆ ಇದ್ದಾನೆ. ವಾತವಂದಿತ, ವಾಯುವಂದಿತ ಶ್ರೀ ವಿಜಯ ವಿಠಲ. ವಾತವಂದಿತ ಅಂದರೆ ವಾಯುದೇವರ್ಲಿಂದ ವಂದಿತನಾದ ಶ್ರೀ ವಿಜಯ ವಿಠಲ ಪರಮ ಪ್ರೀತನು. ಯಾರಿಗೆ? ಸಕಲ ಸುರವರಾತಕ ಅನುದಿನ ಸಕಲ ದೇವತೆ ಗುಂಪಿಗೆ ಪರಮ ಪ್ರೀತನಾಗಿದ್ದಾನೆ ಅಂತೇಳಿ ವಿಜಯದಾಸರು ಹೇಳಿದ್ದಾರೆ. ಆಮೇಲೆ ಮಟ್ಟತಾಳದೊಳಗೆ ಹರಣದೊಳಗೆ ನೀನೇ ಇರಳು ಹಗಲು ಬಿಡದೆ, ದೇಹದೊಳಗೆ ನೀನು ಬೆಳಗ್ಗೆ ರಾತ್ರಿ ಅಂತ ಇಲ್ಲಾರ್ದಾಗಿ ಬಿಡದೆ ನನ್ನ ಕಾಪಾಡ್ತಾ ಇದ್ದೀವಿ ಸ್ವಾಮಿ. ತರುಣಿ ಪುರುಷ ವೇಷ ಧರಿಸಿದೆ ಪ್ರತಿದಿನ. ಹೆಣ್ಮಕ್ಕಳ ವೇಷ, ಗಂಡಸ ಮಕ್ಕಳ ವೇಷ ಧರಿಸಿ ಪ್ರತಿದಿನ ಎನ್ನೊಳಗೆ ಇದ್ದೀಯಲ್ಲಪ್ಪ. ಮೆರೆದು ಉನ್ನತದಲ್ಲಿ ಸುರರೊಳು ಪೆಸರಾದ. ಎಷ್ಟು ಮೆರಿತಾ ಇದ್ದೀ ಉನ್ನತದರೊಳಗೆ, ಸುರರೊಳಗೆ ಪೆಸರಾದಾತ ನೀನು. ವರಗಿರಿಯ ನಿವಾಸ ತಿರುವೆಂಕಳೇಶ ವಿಜಯ ವಿಠಲಾಧೀಶ, ಕರುಣಾಕರ ಸುಜನರ ಮನೋರಥ ದೇವ ಅಂತ ಹೇಳಿದ್ದಾರೆ. ಕರುಣಾಕರನಪ್ಪ ನೀನು, ಸುಜನರಿಗೆ ಮನೋರಥ ದೇವ ಅಂದರೆ ಸುಜನರೊಳಗೆ ನೀನು ಬಿಟ್ಟರೆ ಬೇರೆ ಏನೂ ಇಲ್ಲ. ಮನೋರಥ ಅಂದರೆ ಅವ್ರ ಮನಸ್ಸಿನಲ್ಲಿ ನೀನೇ ಇರ್ತಿದ್ದಿ ಸದಾ. ಅವ್ರ ಮನಸ್ಸಿನಾಗಿ ಇದ್ದಿದ್ದನ್ನ ಕೊಡೋ ಆತ ಅಂತಲ್ಲ, ಅವ್ರ ಮನಸ್ಸಿನಲ್ಲಿ, ಸುಜನರ ಮನಸ್ಸಿನಲ್ಲಿ ಸದಾ ನೀನೇ ಬೇಕು ಅಂತ ಹೇಳಿ ಇರತ್ತೆ. ಅಂತಾತಲಪ್ಪ ನೀನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವಿಧ ತಾಳದ್ರೊಳಗೆ ಅನಿರುದ್ಧಾದಿ ಮೂರ್ತಿ. ಇದು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅನಿರುದ್ಧಾದಿ ಮೂರ್ತಿ, ಅಜಾದಿ ಮೂರ್ತಿ. ನಮಗೆ ಅಜಾದಿ ಮೂರ್ತಿ, ಅಜಾದಿ 51 ಮೂರ್ತಿ, 51 ಮೂರ್ತಿಗಳು. ಆ ಅಜ, ಆನಂದ, ಹೀಗೆ ಈ ಅಜಾದಿ ಮೂರ್ತಿ ಈತನೇ. ಅನಿಮಿಷರೊಳಗೆ ಬಲು ಪೊಳೆವ ಮೂರ್ತಿ, ದೇವತಾ ವರ್ಗದೊಳಗೆ ಬಲು ಪೊಳೆವ ಮೂರ್ತಿ ಈತ. ಮನ ಮೊದಲಾದ ಇಂದ್ರಿಯಗಳಲ್ಲಿ, ಮನಸ್ಸು ಮೊದಲಾದ ಸರ್ವ ಇಂದ್ರಿಯಗಳಲ್ಲಿ ಇರೋ ಮೂರ್ತಿ ಈತನೇ. ಮಿನುಗುವ ಮೂರ್ತಿ, ಪರಿಪೂರ್ಣ ಮೂರ್ತಿ, ಪರಿಪೂರ್ಣವಾದ ಮೂರ್ತಿಯಾಗಿದ್ದಾನೆ. ಪುನಗು ಘಮಿಸುವ ತಿರುಮೆಂಗಳೇಶ, ಸಾಧನ ತೋರಿಕೊಡುವ ವಿಜಯ ವಿಠಲರೇಯ. ನಮಗೆ ಸಾಧನ ತೋರಿಕೊಡಪ್ಪ ತಂದೆ, ಸಾಧನ ತೋರಿಕೊಡ್ತಾ ಇದ್ದೀಯಪ್ಪ. ನಮ್ಮ ಯುಕ್ತಿಯ ಅನುಸಾರ ಪುನಗುವೆಲ್ಲ ಘಮಿಘಮಿಸ್ತಾ ಇದ್ದಾವೆ. ಅಲ್ಲಿ ಆ ತಿರುಮಲದೊಳಗೆ ನಿಂತಾಗೆ ದೇವರ ಸುತ್ತಮುತ್ತ ಆ ವಾಸನೆಗೆ ಘಮಘಮಿಸ್ತಾ ಇದ್ದಾವೆ. ನಮಗೆ ಸಾಧನ ನಮ್ಮ ಯುಕ್ತಿ ಅನುಸಾರ ಕೊಡೋ ದೇವರು ನೀನು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಒಳಗೆ ಬಹಳ ಹೋದಷ್ಟು ಡೆಪ್ತ್ ಇದೆ ರೀ ಇದು. ಎಷ್ಟೆಷ್ಟು ರೂಪಗಳಿಂದ ಇದ್ದಾವೆ ಎಂಬುದು ಕೂಡ ಬರುತ್ತೆ. ಅದಕ್ಕೆ ಜಾಸ್ತಿ ಒಳಗೆ ಡೆಪ್ತಾಗಿ ಹೋಗ್ತಾ ಇಲ್ಲ. ಕೇಶವಾದಿ ತತ್ವ ನ್ಯಾಸದವರೊಳು, ಕೇಶವಾದಿ ಮೂರ್ತಿ 24. ಆಮೇಲೆ ತತ್ವನ್ಯಾಸ ಮಾಡೋಕಲ್ಲ, ತತ್ವನ್ಯಾಸದ ಅವರೊಳಗೆ ಮೂರ್ತಿ. ವಾಸವಾಗಿದ್ದ ಋಷಿಕೇಶ ಮೂರ್ತಿ, ತತ್ವನ್ಯಾಸದೊಳಗೆ ವಾಸವಾಗಿದ್ದ ಋಷಿಕೇಶ ಮೂರ್ತಿ. ಸಾಸಿರ ಮೂರ್ತಿ, 1000 ಮೂರ್ತಿಲಿಂದ. ವಿಶ್ವಾದಿ ವಾಸುದೇವ 1000 ಮೂರ್ತಿ. ಸಾಸಿರ ಮೂರ್ತಿ ಅಂದರೆ ವಿಷ್ಣು ಸಹಸ್ರನಾಮದೊಳಗೆ ಬರುತ್ತೆ 1000 ಮೂರ್ತಿ. ವಿಶ್ವಾದಿ ವಾಸುದೇವ ಮತ್ತು ಈ ವಾಸುದೇವನ ಅನಿರುದ್ಧ ನಾರಾಯಣ ಇದರೊಳಗೆ ಬರುತ್ತೆ. ಆಕಾಶ ಹೃದಯದರೊಳಗೆ ಸೂಸುವ ಮೂರ್ತಿ. ಆಮೇಲೆ ಸಾಸಿರಾ ಸೀತಿ ಭೂಷಣಾಂಗುಲಿ ಪರ್ವ, ಈ ಸಮಸ್ತ ಮೂರ್ತಿ, ಇಷ್ಟೆಲ್ಲ ಮೂರ್ತಿ. ಸಾಸಿರಾ ಸೀತಿ ಅಂದರೆ 1080 ಅಂತ ಬರುತ್ತೆ. ಇಷ್ಟೆಲ್ಲ ಎಲ್ಲ ಕಡೆ ಇದ್ದ ಮೂರ್ತಿ ಅಂದರೆ ಈಗ ಸಂಕರ್ಷಣದೊಳಗೆ ಎಷ್ಟು ರೂಪಗಳಿಂದಿದ್ದಾನೆ, ನಾರಾಯಣದೊಳಗೆ ಎಷ್ಟು ರೂಪಗಳಿಂದಾನೆ. ನಾವು ಹೇಳ್ತೀವಲ್ಲ, ನಾರಾಯಣದೊಳಗೆ 5125 ರೂಪಗಳಿಂದಿದ್ದಾನೆ. ಸಂಕರ್ಷಣದೊಳಗೆ ಇದೇ ಥರ, ಪ್ರದ್ಯುಮ್ನದರೊಳಗೆ, ಹೀಗೆ ಇವೆಲ್ಲ ಆಮೇಲೆ ಇದು ವಿಶ್ವ ತೈಜಸ ಪ್ರಾಜ್ಞಾದರೊಳಗೆ ನೋಡ್ಕೊಂಡಾಗೆ ಇವೆಲ್ಲ ನಾವು ಆ್ಯಡ್ ಮಾಡ್ಕೋತಾ ಹೋದಾಗೆ ಈ ಸಮಸ್ತ ಮೂರ್ತಿಗಳು ಶೇಷಗಿರಿ ವೆಂಕಟೇಶ ವಿಜಯ ವಿಠಲ ಲೇಷ ಮೂರ್ತಿ ಪಂಚಕೋಶದ ಮಹಿಮಾ. ಪಂಚಕೋಶದಲ್ಲಿ ಅನ್ನಮಯ, ಪ್ರಾಣಮಯ,
ಮನೋಮಯ, ವಿಜ್ಞಾನಮಯ, ಆನಂದಮಯ ಅದರೊಳಗೆ ಈ ಅನ್ನಮಯದರೊಳಗೆ ಅನಿರುದ್ಧನಾಗಿ, ಪ್ರಾಣಮಯನಾಗಿ, ಇದರೊಳಗೆ ಹಾಗೆ ಪ್ರಾಣಮಯರೊಳಗೆ ಪ್ರದ್ಯುಮ್ನಾಗಿ, ಮನೋಮಯದರೊಳಗೆ ಸಂಕರ್ಷಣನಾಗಿ, ಆನಂದಮಯದರೊಳಗೆ ನಾರಾಯಣನಾಗಿ, ಈ ಥರ ಇಷ್ಟಿಷ್ಟು ರೂಪಗಳಲ್ಲಿಂದ ಇದ್ದು ಮಹಿಮೆ ತೋರ್ತಾ ಇದ್ದಾನೆ. ಅದೇ ಮಹಿಮೆ ತೋರುವ ದೇವರು, ಅಷ್ಟು ರೂಪಗಳಿಂದ ನಮ್ಮೊಳಗೆ ಮಹಿಮೆ ತೋರುವ ದೇವರು ಅಲ್ಲಿ ತಿಮ್ಮಪ್ಪನ ರೂಪದಲ್ಲಿ ಇದ್ದಾರೆ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಆದಿತಾಳದೊಳಗೆ ಶರೀರದೊಳಗೆ ನಖಶಿರಸ ಪರ್ಯಂತ, ನಕ್ಕದಲಿಂದ ಹಿಡ್ಕೊಂಡು ಶಿರಸ್ಸಿನವರೆಗೆ, ನಮ್ಮ ಕಾಲು ಉಗುರಲಿಂದ ಹಿಡ್ಕೊಂಡು ಶಿರಸ್ಸಿನವರೆಗೆ ರೋಮಾಂತರದೊಳಗೆ, ಮಧ್ಯದ ಲಾವಂತರದ ಸಹಿತ ಎಲ್ಲ ಕಡೆ ಒಳಗೆ ರೋಮಗಳಲ್ಲಿ, ಆಮೇಲೆ ನಾಡಿಗಳಲ್ಲಿ, ಎಲ್ಲದರೊಳಗೆ ನಿರಂತರ ಮಾಯಾವಾಗಿಪ್ಪೆ, ನಿರಂತರ ಯಾವ ಥರ ಇದ್ದೀಯಪ್ಪ ನೀನು, ಬಿಡ್ಲಾರ್ದಾಗಿ ನಮ್ಮೊಳಗೆ ಅನುಕ್ಷಣ ಇದ್ದೀ ಹರಿಯೇ, ನೀನೇ ಇಲ್ಲಿ ತಿರುಮಲನಾಗಿ ಮೆರೆವೆ. ಇಷ್ಟು ನಮ್ಮೊಳಗೆ ಇದ್ದಾತ ನೀನು, ಅಣುವು ಅಣುವು ತಲೆಯೊಳಗೆ, ಕಣ್ಣಿನೊಳಗೆ, ಹುಬ್ಬಿನೊಳಗೆ, ಮೂಗಿನೊಳಗೆ, ಕಿವಿಯೊಳಗೆ, ಇಷ್ಟೆಲ್ಲ ರೂಪಗಳಲ್ಲಿಂದ ಇದ್ದಾತ ನೀನು ಇಲ್ಲಿ ಬಂದು ಇಲ್ಲಿ ತಿರುಮಲನಾಗಿ ಮೆರಿತಾ ಇದ್ದಿ ಸ್ವಾಮಿ. ವರಗಿರಿವಾಸ, ಶೇಷಗಿರಿವಾಸನಾಗಿ ಶ್ರೀನಿವಾಸ ವೆಂಕಟೇಶ, ಪರಮಪುರುಷ ಪರಮಪುರುಷನಾಗಿ ಇದ್ದೀಯಪ್ಪ ವಿಜಯ ವಿಠಲ. ಸುರ ತರುವೆ ಭಕ್ತರಿಗೆ, ಈ ಭಕ್ತರಿಗೆ ನಿರ್ಜರ ನಿಖರ ಪಾಲ, ಭಕ್ತರಿಗೆ ಯಾವಾಗಲೂ ಸದಾ ಕಾಪಾಡ್ತಾ ಇರ್ತೀಯಪ್ಪ ನೀನು. ಈ ಸುರರಿಗೆ, ಭಕ್ತರಿಗೆ ಯಾವಾಗಲೂ ಬೇಡಿದ್ದ ಕೇಳ್ತಾ, ಅಂದರೆ ಬೇಡೋದೇ, ಭಕ್ತರೆಲ್ಲರೂ ಬೇಡೋದೇ ನಿನ್ನ, ಸದಾ ನಿನ್ನ ನಾಮಸ್ಮರಣೆಯೊಳಗೆ ಇಟ್ಟಿರ್ತೀಯಲ್ಲಪ್ಪ ನೀನು ಅಂತ ಹೇಳ್ತಾ ಇದ್ದಾರೆ. ತಿರುವೆಂಗಳೇಶನ ಅಂತರಂಗದೊಳು ಚಿಂತಿಸಿ ವರಗಿರಿ ವಿಜಯ ವಿಠಲನ್ನ ಮನದಲ್ಲಿ ಕಂಡೆ. ತಿರುವೆಂಗಳೇಶನ್ನ ಅಂತರಂಗದೊಳಗೆ ಇಷ್ಟು ರೂಪದಿಂದ ನಮ್ಮೊಳಗೆ ಇದ್ದೀಯಲ್ಲಪ್ಪ ನೀನು ಅಂಥೇಳಿ ಚಿಂತನೆ ಮಾಡಿ ವರಗಿರಿ ವಿಜಯ ವಿಠಲನ್ನ, ದೇವರನ್ನ ಮನದಲ್ಲಿ ಕಂಡೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರೀ ಒಂದು ವಿಗ್ರಹನ್ನ ನೋಡಿ, ಅದೊಂದೇ ವಿಗ್ರಹ ಒಂದೇ ದೇವರು ಅಂತಲ್ಲ, ವಿಗ್ರಹದೊಳಗೆ ಪರಮಾತ್ಮ ಇದ್ದಾನೆ, ಅಲ್ಲಿ ಇದ್ದ ಪರಮಾತ್ಮ ನನ್ನ ಒಳಗೆ ಇಷ್ಟು ರೂಪಗಳಲ್ಲಿಂದ ಇದ್ದ ಪರಮಾತ್ಮ ಒಂದೇ ಅಂತ ಹೇಳಿ ಏಕೀಭೂತ ಮಾಡಿಕೊಂಡು ಅವಾಗೇ ನಮಗೆ ಆ ದೇವರನ್ನ ನೋಡಿದ್ದ ಸಮಾಧಾನ ಆಗತ್ತೆ. ನಮ್ಮ ಒಳಗೆ ಇದ್ದ ಪರಮಾತ್ಮನ್ನ ಅಲ್ಲಿ ಇದ್ದಾನೆ ಅಂಥೇಳಿ, ಅಲ್ಲಿ ನಾವು ತಿಮ್ಮಪ್ಪನ್ನ ನೋಡಿದಾಗೆ ಆ ರೂಪನ್ನ ರೆಪ್ಪೆ ಹಾಕಲಾರ್ದಾಗಿ ನೋಡಿ ಅದನ್ನು ನಮ್ಮ ಒಳಗೆ ಇಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ನಾವು ಸದಾ ಧ್ಯಾನಕ್ಕೆ ನಾವು ಧ್ಯಾನ ಮಾಡ್ತಾ ನೆನೆಸ್ಬೇಕು ಅಂತ ಹೇಳ್ತಾರೆ ವಿಜಯದಾಸರು. ಅದಕ್ಕೆ ನಾವು ಈ ಥರ ನಮ್ಮ ಒಳಗಿದ್ದ ಪರಮಾತ್ಮ ಇಷ್ಟು ರೂಪಗಳಿಂದ ಇದ್ದಾನೆ, ಇದೇ ಪರಮಾತ್ಮ ಅಲ್ಲಿದ್ದ ತಿಮ್ಮಪ್ಪನ ವಿಗ್ರಹದೊಳಗೆ ಇದ್ದಾತ ಆತನೇ ಅಂಥೇಳಿ ನಾವು ಅನುಸಂಧಾನಪೂರ್ವಕವಾಗಿ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ವಿಜಯದಾಸರು ಈ ಸುಳಾದಿಲಿಂದ ಹೇಳಿದ್ದಾರೆ. ನಾಹಂಕರ್ತ ಹರಿಕರ್ತ, ನನಗೆ ಎಷ್ಟು ಅರ್ಥ ದೇವರು ತಿಳಿಸಿದಾನೋ ಅಷ್ಟೇ ನಾನು ಹೇಳಿದ್ದೀನಿ. ಇನ್ನು ಇದರಲ್ಲಿ ಭಾಳ ಡೆಪ್ತಾಗಿದೆ ಅರ್ಥ, ಅಷ್ಟು ಹೇಳೋ ಯೋಗ್ಯತೆ ನನಗೆ ಇಲ್ಲ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಹೇಳಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಮತ್ತು ಅದರ ಬಗ್ಗೆ ನನಗಿನ್ನ ಜಾಸ್ತಿ ತಿಳಿದ್ರೆ ನಾನು ಮತ್ತು ತಿಳಿಸ್ತೀನಿ ಅಂಥೇಳಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ದಯವಿಟ್ಟು ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ಜಯ ವಿಜಯರಾಯ.